ವಿರೋಧ ಪಕ್ಷದವರು ಕಾರಣ ಇಲ್ಲದೆ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ವಿರೋಧ ಪಕ್ಷದವರು ಪ್ರಚೋದನೆ ಮಾಡಿದ್ರು. ಹಿಂದ್ಗಡೆ ಬ್ಯಾಚ್ ಬಹಳವಾಗಿ ನನಗೆ ತೊಂದರೆ ಕೊಡೋರು. ಅದಕ್ಕೋಸ್ಕರನೇ RSS ಅಂತ ಅವ್ರನ್ನ ಕರೆದಿದ್ದು. ಈ ಕಾರಣಕ್ಕೆ ನಾನು ಅಧಿವೇಶನದಲ್ಲಿ ಆ ರೀತಿ ಮಾತನಾಡಿದೆ. ನಿಮ್ಮ ಜೀವನದಲ್ಲಿ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ. ಮಾನ ಮರ್ಯಾದೆ ಸಿಗ್ಗು ಸಿವಾಸು ಏನೂ ಇಲ್ಲ ನಿಮಗೆ. ಬಿಜೆಪಿ ಅಯೋಗ್ಯರು ಅಂತ. ವಿರೋಧ ಪಕ್ಷದವರು ಕಾರಣ ಇಲ್ಲದೆ ನನ್ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಈ ಕಾರಣಕ್ಕೆ ನಾನು ಅಧಿವೇಶನದಲ್ಲಿ ಮಾತನಾಡುವ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಎಂದು ಶಾಸಕ KM ಶಿವಲಿಂಗೇಗೌಡ ಅರಸೀಕೆರೆಯಲ್ಲಿ ಹೇಳಿದ್ರು. ವಿರೋಧ ಪಕ್ಷದವರು ಪ್ರಚೋದನೆ ಮಾಡಿದ್ರು. ಹಿಂದ್ಗಡೆ ಬ್ಯಾಚ್ ಬಹಳವಾಗಿ ನನಗೆ ತೊಂದರೆ ಕೊಡೋರು. ಅದಕ್ಕೋಸ್ಕರನೇ RSS ಅಂತ ಅವ್ರನ್ನ ಕರೆದಿದ್ದು. ಇನ್ನು ಅರಸೀಕೆರೆಯ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಅವರು, ವಿರೋಧ ಪಕ್ಷದವರು ವಿನಾಕಾರಣ ನನ್ನನ್ನ ಪದೇ ಪದೇ ಟಾರ್ಗೆಟ್ ಮಾಡ್ತಿದ್ದಾರೆ. ಮೊನ್ನೆ ನಡೆದ ವಿಧಾನಸಭಾ ಕಲಾಪದಲ್ಲಿ ಮಾತ್ರ ಅಲ್ಲ, ನಾನು ಯಾವಾಗಲೂ ಮಾತನಾಡಲು ನಿಂತರೆ ನನ್ನನ್ನ ಟಾರ್ಗೆಟ್ ಮಾಡ್ತಾರೆ. ಧರಣಿ ಆಗಿರೋದೇ ಬೇರೆ ವಿಚಾರ. ಆ ಧರಣಿಯಲ್ಲಿ ನನ್ನ ಹೆಸರನ್ನ ಯಾಕೆ ಪ್ರಸ್ತಾಪ ಮಾಡಿದ್ದು ನನಗೆ ಅರ್ಥ ಆಗ್ಲಿಲ್ಲ. ನಾನು ಒಬ್ಬ ಜನಪ್ರತಿನಿಧಿ, ಇದರಲ್ಲಿ ನಂದೇನೂ ತಪ್ಪಿಲ್ಲ. ವಿನಾಕಾರಣ ನನಗೆ ನಿಂದಿಸಿದ್ದಕ್ಕೆ ನಾನು ನಮ್ಮ ಆಡುಭಾಷೆಯಲ್ಲಿ ಅವರಿಗೆ ಉತ್ತರವನ್ನ ಕೊಟ್ಟಿದ್ದೇನೆ. ಈ ದಿವಸ ತಮ್ಮ ಒಂದು ದೂರದರ್ಶನದ ಸಂದರ್ಶನವನ್ನು ನಾನು ಯಾವ ಉದ್ದೇಶದಿಂದ ಮಾಡ್ತಾ ಇದ್ದೀನಿ ಅಂದರೆ, ನಮ್ಮ ಒಂದು ವಿಧಾನಸೌಧದಲ್ಲಿ ನಡೆದಂಥ ಘಟನಾವಳಿ ಏನಿದೆ ಅದರ ಬಗ್ಗೆ ಸ್ಪಷ್ಟೀಕರಣ ಕೊಡಲಿಕ್ಕೆ ನಿಮ್ಮ ಮಾಧ್ಯಮದ ಸ್ನೇಹಿತರನ್ನು ನಾನು ಸಂದರ್ಶನ ಭೇಟಿಯನ್ನು ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಒಂದು ಚರ್ಚೆ ಏನು ವಿಧಾನಸಭೆಯಲ್ಲಿ ನರೇಗಾದ ಬಗ್ಗೆ ಚರ್ಚೆ ಆಯಿತು. ನನಗೆ ಅವಕಾಶ ಕೊಟ್ಟಾಗ ನಾನು ಮಾತಾಡಲಿಕ್ಕೆ ಇದ್ದಾಗ ಸಂಪೂರ್ಣವಾಗಿ ಅಶ್ಲೀಲ ಪದಗಳನ್ನು ಉಪಯೋಗಿಸಿ ಕೊಬ್ಬರಿ ಹೊಡೆದಿದ್ದಾನೆ, ಇದು ಹೊಡೆದಿದ್ದಾನೆ, ಅದು ಹೊಡೆದಿದ್ದಾನೆ ಅಂತ ಎಲ್ಲ ಪದಗಳನ್ನು ಏಕಕಾಲದಲ್ಲಿ ಒಂದು 3-4 ಜನ ಶಾಸಕರನ್ನ ಬಿಟ್ಟು BJPಯವರು ಪಕ್ಷದವರು, ವಿರೋಧ ಪಕ್ಷದವರು ಪ್ರಚೋದನೆ ಮಾಡಿದರು. ನಾನು ಅದಕ್ಕೂ ಏನು ರಿಯಾಕ್ಷನ್ ಮಾಡಲಿಲ್ಲ. ಆದರೆ ಅವ್ರು ನಡ್ಕೊಂಡಂಥ ರೀತಿ ಇತ್ತಲ್ಲ ವಿಧಾನಸಭೆಯಲ್ಲಿ, ನಿನ್ನೆ ದಿವಸ ಒಂದು ದಿವಸ ಅಲ್ಲ, ನಾನು ಯಾವತ್ತೇ ವಿಧಾನಸಭೆಯಲ್ಲಿ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಅವ್ರು 4 ಜನ ಶಾಸಕರು, ಅವ್ರು 4 ಜನ, ಒಂದು ವೇದವ್ಯಾಸ ಕಾಮತ್, ಇನ್ನೊಬ್ಬರು ಫಲಗಾರ್, ಎರಡನೇದು ಸುರೇಶ್ ಗೌಡ, ಇನ್ನೊಂದು ಅದೇ ಮಂಗಳೂರು ಕಡೆ ಅವ್ರು ಯಾರೋ ಗೊತ್ತಿಲ್ಲ. ಅವರೆಲ್ಲರೂ ಒಂದು ಬ್ಯಾಚು ಹಿಂದ್ಗಡೆ ಬ್ಯಾಚ್ ಬಹಳವಾಗಿ ನನಗೆ ತೊಂದರೆ ಕೊಡೋರು. ಇನ್ನು ವಿರೋಧ ಪಕ್ಷದವರು ಧರಣಿ ಕೂರುವವರು ಡ್ಯಾನ್ಸ್ ಮಾಡ್ತಾರೆ. ಇದು ಎಂತಹ ಧರಣಿ? ಇದು ಸಂಸ್ಕೃತಿಯಲ್ಲ. ನನ್ನನ್ನ ನಿಂದಿಸಿದ ಕಾರಣ ಸಿಟ್ಟಿನಲ್ಲಿ ಮತ್ತೋರ್ವ ಶಾಸಕರ ಧರ್ಮಪತ್ನಿ ತಹಸೀಲ್ದಾರ್ ಅವರ ಬಗ್ಗೆ ಮಾತನಾಡಿರುವುದಕ್ಕೆ ವಿಷಾದವನ್ನ ವ್ಯಕ್ತಪಡಿಸಿದ್ರು. ಕೆಲವು ಶಾಸಕರಿಗೆ ನಾನು RSS ಎಂದೇ ತಮಾಷೆಯಲ್ಲಿ ಯಾವಾಗಲೂ ಹೇಳ್ತಾನೆ. ಅವತ್ತು ಕೂಡ ಒಬ್ಬ ಶಾಸಕರಿಗೆ ಧರಣಿ ಸಮಯದಲ್ಲಿ ಕೂತಿದ್ದ ಕಾರಣ RSS ಎಂದು ಹೇಳಿದ್ದೇನೆ. ಸಂಘದ ವಿಚಾರದಲ್ಲಿ RSS ಸಂಘಕ್ಕೆ ನಾನು ಏನೂ ಹೇಳಿಲ್ಲ. ಎಲ್ಲರನ್ನೂ ಬಿಟ್ಟು ನನ್ನೊಬ್ಬನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾರೆ BJPಯವರು? ಇದಕ್ಕೆ ಕಾರಣ ಏನು? ಆ ಒಬ್ಬರು ವಿರೋಧ ಪಕ್ಷದ ನಾಯಕರಾಗಿದ್ದರು ತಕ್ಕಂಡು ಡ್ಯಾನ್ಸ್ ಕುಣಿಸ್ತಾರೆ. ಧರಣಿ ಸತ್ಯಾಗ್ರಹ ಅಂದ್ರೆ ಏನು? ಇವ್ರು ಬಾವಿಲಿರೋದಂದ್ರೆ ಏನು? ಮೌನವಾಗಿ ಕೂತ್ಕೊಂಡು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ನಮಗಿಂತ ನ್ಯಾಯ ದೊರಕಿಸ್ಕೊಡಿ, ಅಬಕಾರಿ ಮಂತ್ರಿ ತಿಮ್ಮಾಪುರ ಅವರು ಇಷ್ಟು ಕೋಟಿ ಹೊಡೆದರೆ ಅದನ್ನು ನಾವು ಪ್ರೂವ್ ಮಾಡ್ತೀವಿ ಅಂತಲೋ ಏನೋ ಮಾಡ್ಕೊಳ್ಳ ಸರ್. ನಾನು ಬೇಡ ಅಂತ ಹೇಳಲ್ಲ. ಇಲ್ಲ, ನಾನು ನನ್ನ ಮೇಲೂ ಒಂದು ನಿಯಮಾವಳಿ ಕೊಟ್ಟು
ಶಿವಲಿಂಗೇಗೌಡ ಇಂತಿಂಥ ಭ್ರಷ್ಟಾಚಾರ ಮಾಡಿದ್ದಾನೆ ಅಂತ ನನ್ನ ಮೇಲೂ ತನಿಖೆಗೆ ಹಾಕಲಿ, ನನ್ನ ಮೇಲೂ ಚರ್ಚೆ ಮಾಡಿ ಬೇಡ ಅನ್ನಲ್ಲ. ನೀವೇನು ಇಲ್ದಲೆ ಎಂತೂ ಇಲ್ದಲೇ ನನ್ನ ಏಕಕಾಲದಲ್ಲಿ ಯಾತಕ್ಕೋಸ್ಕರ ನನ್ನ ವಿರುದ್ಧ ಧಿಕ್ಕಾರಕ್ಕೂ ಇರೋದೈತೆ ಕಾನೂನಲ್ಲಿ. ಸದನದಲ್ಲಿ ಭಾಷಣ ಮಾಡ್ತಿರೋಂಥ ಒಬ್ಬ ಶಾಸಕನ ಮೇಲೆ ನೀವು ತಂದಿರೋದು ಯಾರ ಮೇಲೆ? ನೇಮಾವಳಿನ. ಒಬ್ಬ ಶಾಸಕನ ಮೇಲೆ ಕೂಗ್ಬೇಕಾದ್ರೆ ಕಾರಣ ಏನು? ಮತ್ತೊಂದು ವಿಷಯ ಅಂದ್ರೆ ಇಂತಹ ವ್ಯಕ್ತಿಗಳಿಂದ ಆರ್ಎಸ್ಎಸ್ಗೆ ಕೆಟ್ಟ ಹೆಸರು ಬರುತ್ತೆ. ಮನುಷ್ಯನಿಗೆ ಹೇಳಿದ ಹೊರತು ಆರ್ಎಸ್ಎಸ್ ಸಂಘದ ಬಗ್ಗೆ ಏನೂ ಹೇಳಿಲ್ಲ. ನನ್ನ ಭಾಷಣವನ್ನ ತಪ್ಪಿಸಲು ಬಿಜೆಪಿಯವರು ಪ್ಲಾನ್ ಮಾಡ್ತಿದ್ದಾರೆ. ಇದರ ಹಿನ್ನೆಲೆ ಏನೋ ಇದೆ. ಇಂತಹ ಹಲವಾರು ವಿಚಾರಗಳನ್ನ ಕಲಾಪದಲ್ಲಿ ನಡೆದಿರುವ ಬಗ್ಗೆ ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡರು ತಮ್ಮ ಅಭಿಪ್ರಾಯವನ್ನ ಮಾಧ್ಯಮದ ಮುಂದೆ ಹೇಳಿಕೊಂಡಿದ್ದಾರೆ. ಇದರಿಂದ ನಾವು ಪ್ರವೋಕ್ ಆಗಿ ಅಶ್ಲೀಲವಾದಂಥ ಪದಗಳನ್ನು ಕೇಳಲಾರ್ದಲೇ ನಾನು ಸ್ವಲ್ಪ ಪದಗಳ ಪ್ರಯೋಗನ ಮಾಡಿದ್ದೀನಿ. ಅದರಲ್ಲೇ ಕೊನೆಗೆ ಆ ಲೇಡಿ ವಿಚಾರನೂ ನಮ್ಮ ಮಾಸ್ಟ್ರುಗಳು ಹೇಳೋದಲ್ಲ, ನಮ್ಮ ಕೆಲವು ಮಾಸ್ಟ್ರುಗಳು ಅವ್ರ ಹೆಂಗಸರು ತಹಸೀಲ್ದಾರರು ಅವರು ಸಹಾಯದಿಂದ ಇವರು MLA ಆಗ್ತಾ ಇದ್ದಾರೆ ಅಂತೇಳಿ, ಅದಕ್ಕೋಸ್ಕರ ನಾನು ಅವ್ರ ಹೆಸರನ್ನ ನಿನ್ನ ತಹಸೀಲ್ದಾರನ್ನ ಇದು ಮಾಡ್ಕೊಂಡು ನೀನು MLA ಆಗಿದೆ ನನಗೆ ಗೊತ್ತಿದೆ, ಸುಮ್ಮನೆ ನೀನೇನು ಹೆಚ್ಚಿಗೆ ಕಿರ್ಚಿಗೆ ಬೇಡ ಅಂತೇಳಿ ಹೇಳಿದ್ದು. ಅವನು ಒಂದು ಪೈಪನ್ನು ಹಾಕ್ಯಂಡಿಗೆ ಹಿಂಗೆ ಏನು ಕುಣಿದು ಕೂಗ್ತಾನೆ. ಏನು ಮಾಡಬೇಕು ನಾವು? ಏನಂಗಾರೆ ವಿರೋಧಿ ಪಕ್ಷದ ಶಾಸಕರಿಗೆ ನಮ್ಮ ಪಕ್ಷ ನಮಗೆ ಅಲ್ಲಿ ಮಾನ್ಯತೆ ಇಲ್ಲೋ ಮಾತಾಡೋಕ್ಕೆ? ನಾವೇನು ತಪ್ಪು ಮಾತಾಡಿದ್ವಿ? ನಾವೇನಾದ್ರೂ ತಪ್ಪುಗಳನ್ನ ಮಾತಾಡಿದರೆ ನಮ್ಮ ಮೇಲೆ ಅವರು ಇದು ಮಾಡಲಿ, ಪ್ರಚೋದನೆ ಮಾಡಲಿ. ತಪ್ಪು ಮಾಡಿದ್ರೆ ಹಿಡೀಲಿ. ಎಂಡಿ ನಾಸರ್, ಪ್ರಜಾಶಕ್ತಿ ಟಿವಿ, ಅರಸೀಕೆರೆ.